ಮೈಸೂರಿನ ಮಾನಸ ಗಂಗೋತ್ರಿ ವಿಜ್ಞಾನ ಭವನದಲ್ಲಿ ಹಿಂದುಳಿದ ವರ್ಗಗಳ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಮಾನ್ಯ ಮುಖ್ಯಮಂತ್ರಿಗಳ ಮಾಜಿ ಜಂಟಿ ಕಾರ್ಯದರ್ಶಿ ಹಾಗೂ ಹಾಲಿ ಕೆಎಂಎಫ್ ನಿರ್ದೇಶಕರಾದ ಶಿವಸ್ವಾಮಿ ಅಧ್ಯಕ್ಷತೆಯಲ್ಲಿ ಬಿಸಿಎಂ ಹಳೆ ವಿದ್ಯಾರ್ಥಿಗಳು ಬಾಬಾ ಸಾಹೇಬರು ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಜಂಟಿಯಾಗಿ ಆಚರಣೆ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಮುಂಡಗಳ್ಳಿ ಮಹಾದೇವ್ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಒಳ ಮೀಸಲಾತಿ ಹೋರಾಟದ ಸಂದರ್ಭದಲ್ಲಿ ಬಲಗೈ ಸಮುದಾಯದ ನಾಯಕರಿಗೆ ಅವಮಾನ ಮಾಡಿ ಇದೀಗ ಸಹೋದರತ್ವ ಹೆಸರಿನಲ್ಲಿ ಜಂಟಿ ಜಯಂತಿ ಆಚರಿಸುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದರು. ಏಪ್ರಿಲ್ 14ರಂದು ಬಾಬಾ ಸಾಹೇಬರ ಜಯಂತಿ, ಏಪ್ರಿಲ್ 15ರಂದು ಬಾಬು ಜಗಜೀವನ್ ರಾಮ್ ಜಯಂತಿಯನ್ನ ಪ್ರತ್ಯೇಕವಾಗಿ ಆಚರಿಸಬೇಕು. ಬಾಬಾ ಸಾಹೇಬರಿಗೆ ಬಾಬಾ ಸಾಹೇಬರೇ ಸಾಟಿ, ಅವರಿಗೆ ಯಾರೂ ಸಾಟಿ ಇಲ್ಲ ಎಂದು ಕಿಡಿಕಾರಿದರು. ಸರ್, ಇವತ್ತೇನು ಹಿಂದುಳಿದ ವರ್ಗಗಳ ಹಳೆ ವಿದ್ಯಾರ್ಥಿಗಳ ಸಂಘದವರು, ಅದಕ್ಕೆ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳ ಜಂಟಿ ಕಾರ್ಯದರ್ಶಿಗಳು ಮಾಜಿ ಮತ್ತು ಈಗ ಹಾಲಿ ಕೆಎಂಎಫ್ನ ನಿರ್ದೇಶಕರಾಗಿರ್ತಕ್ಕಂಥ ಶಿವಸ್ವಾಮಿ ಅವರು ಅಧ್ಯಕ್ಷತೆಯಲ್ಲಿ ಏನು ಬಿಸಿಎಂ ಹಳೆ ವಿದ್ಯಾರ್ಥಿಗಳ ಸಂಘದವರು ಇವತ್ತು ಮೈಸೂರಿನ ಮಾನಸ ಗಂಗೋತ್ರಿ ವಿಜ್ಞಾನ ಭವನದಲ್ಲಿ ಬಾಬಾ ಸಾಹೇಬ್ರ ಜಯಂತಿ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಏನು ಆಚರಣೆ ಮಾಡಿದ್ರು ಅದಕ್ಕೆ ನಮ್ಮ ವಿರೋಧ ಇದೆ. ವಿರೋಧ ಇರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈಗ ಇತ್ತೀಚಿನ ದಿನಗಳಲ್ಲಿ ಒಳ ಮೀಸಲಾತಿ ಹೆಸರಿನಲ್ಲಿ ನಡೆದಂಥ ಆಗು ಹೋಗು ಒಳ ಎಲ್ಲವನ್ನ ಈ ಸೋಷಿಯಲ್ ಮೀಡಿಯಾ ಆಗ್ಬೋದು, ತಮ್ಮ ಮೀಡಿಯಾ ಆಗ್ಬೋದು, ಚಿಂತಕರ ಪಡೆ ಆಗ್ಬೋದು, ಎಲ್ಲ ಗಮನಿಸಿದೆ ಈ ನಾಡು. ನಾವು ಹೇಳೋದು ಇಷ್ಟ ಸರ್, ನೀವು ಬಾಬಾ ಸಾಹೇಬ್ರ ಜಯಂತಿ ಒಟ್ಟಿಗೆ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಮಾಡಿ ನಾವು ಸಹೋದರತ್ವನೇ ಬೆಸಿತೀವಿ ಅಂತ ನೀವು ಹೇಳೋದಾದರೆ ಅದಕ್ಕೊಂದು ನೆಲಗಟ್ಟು ವೈಜ್ಞಾನಿಕ ಚಿಂತನೆಯಿಂದ ಮಾಡ್ರಿ. ನಮ್ಮದೇನು ಜಯಂತಿಗಳಿಗೆ ವಿರೋಧ ಇಲ್ಲ. ಆದರೆ ನೀವು ಬಾಬಾ ಸಾಹೇಬ್ರ ಜಯಂತಿ, ಬಾಬು ಜಗಜೀವನ್ ರಾಮ್ ಜಯಂತಿ ಹೆಸರಿನಲ್ಲಿ ಸಹೋದರತ್ವ ಬೆಸಿತೀವಿ ಅಂತ ಅಂದರೆ, ಒಳ ಮೀಸಲಾತಿ ಹೆಸರಿನಲ್ಲಿ ನಡೆಯತಕ್ಕಂಥ ಹೋರಾಟಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ, ನಮ್ಮ ಬಲಗೈನ ಸಮುದಾಯದ ಮಂತ್ರಿಗಳಾದಿಯಾಗಿ, ನಮ್ಮ ಬಲಗೈನ ಛಲವಾದಿ ಸ್ವಾಮೀಜಿಗಳಾಗಿರ್ತಕ್ಕಂಥವ್ರು ಎಲ್ರಿಗೂ ನೀವು ಚಪ್ಪಲಿ ಸೇವೆ ಮಾಡೋದು, ಅವ್ರಿಗೆ ಭಾವಚಿತ್ರಕ್ಕೆ ಅಪಮಾನಗೊಳಿಸೋದು ಮಾಡಿಬಿಟ್ಟು ಇಲ್ಲಿ ಬಾಬಾ ಸಾಹೇಬ್ರ ಮಟ್ಟಕ್ಕೆ ಯಾರನ್ನೂ ತಗೊಂಬಂದು ನಿಲ್ಲಿಸ್ಬಿಟ್ಟು ಸಹೋದರತ್ವ ಬೆಸಿತೀವಿ ಅಂತಂದರೆ ಇದು ಯಾವ ಸಹೋದರತ್ವ? ಇದಕ್ಕೆ ನಮ್ಮ ವಿರೋಧ ಇದೆ. ನನ್ನ ಹೆಸರು ಮಲೈ ಮಾದೇಸ್ವಾಮಿ ಅಂತ, ಮಹಾರಾಜ ಕಾಲೇಜು ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟು. ನಮ್ಮ ಆಕ್ಷೇಪ ಇಷ್ಟೇ ಸರ್, ಹೇಳ್ದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವರೇ ಸಾಟಿ, ಅವ್ರ ಸಾಧನೆ ಬೇರೆ ಇದೆ, ಯಾರೂ ಮಾಡೋಕ್ಕಾಗದಿರ್ತಕ್ಕಂಥ ಒಂದು ಸಾಧನೆಯ ಸಾಲಲ್ಲಿ ಅವರಿದ್ದಾರೆ. ಅಂಥ ಸಾಧಕರ ಜೊತೆ ಅವರ ಒಂದು ಹೋರಾಟದ ಫಲವನ್ನು ಮೊದಲು ಪಡೆದಂಥ ಜಗಜೀವನ್ ರಾಮ್ ಅವ್ರನ್ನ ಕೂರಿಸಿ ಜಯಂತಿಯನ್ನು ಜಂಟಿಯಾಗಿ ಮಾಡುವಂಥ ಈ ಒಂದು ಕ್ರಮ ಇದೆಯಲ್ಲ, ಇದನ್ನು ನಾನು ಖಂಡಿಸ್ತೀನಿ. ನಾನು ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವ್ರು ಬದುಕಿದಾಗ, ಅವರು ಹೋರಾಟವನ್ನು ಮಾಡುವಾಗ ಶೋಷಿತರ ಪರವಾಗಿ, ನೊಂದವರ ಪರವಾಗಿ, ಅಬಲೆಯ ಹೆಣ್ಮಕ್ಳ ಪರವಾಗಿ ಹೋರಾಟ ಮಾಡುವಾಗ ಜಗಜೀವನ್ ರಾಮ್ ಅವ್ರ ಪಾತ್ರ ಏನು ಅಂತ ಜಗತ್ತಿಗೆ ಗೊತ್ತು. ಜೊತೆಯಲ್ಲಿ ಬಾಬಾ ಸಾಹೇಬರು ಸತ್ತಾಗಲೂ ಕೂಡ ಇದೇ ಬಾಬು ಜಗಜೀವನ್ ರಾಮ್ ಮೊದಲ ಫಲಾನುಭವಿ ಮನಸ್ಸು ಮಾಡಿದ್ದಿದ್ರೆ ದೆಹಲಿಯಲ್ಲಿ ದೊಡ್ಡ ಬೃಹತ್ ಒಂದು ಸಮಾಧಿಯನ್ನು ಮಾಡಿ ಎಲ್ಲರಿಗೂ ಏನು ಗೌರವಗಳನ್ನ ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಕೊಡ್ಬೋದಿತ್ತು. ಆ ಮನುಷ್ಯನಿಗೆ ನಿಯತ್ತು ಅನ್ನೋದಿದ್ರೆ ಅದಿಲ್ಲೇ ಕಾರಣಕ್ಕಾಗಿ ಬಾಂಬೆನಲ್ಲಿ ನಿಕೃಷ್ಟವಾದಂಥ ಸ್ಥಳದಲ್ಲಿ ಹೂತು ಅವ್ರನ್ನ ಅಪಮಾನ ಮಾಡಿದ್ದಾರೆ. ಸೊ ಅಂಥ ಒಂದು ಋಣವನ್ನು ತೀರಿಸ್ಬೋದಿತ್ತು ಬಾಬು ಜಗಜೀವನ್ ರಾಮ್. ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ BK ಜ್ಞಾನಪ್ರಕಾಶ್, ಅತಿಥಿ ಉಪನ್ಯಾಸಕರ ಸಂಘದ ಗೌರವ ಸಲಹೆಗಾರರು. ಸ್ನೇಹಿತರೆ, ಈ ದಿನ ಮಾನಸ ಗಂಗೋತ್ರಿಯಲ್ಲಿ ಬಾಬು ಜಗಜೀವನ್ ರಾಮ್ ಜಯಂತಿ ಮತ್ತು ಅಂಬೇಡ್ಕರ್ ಜಯಂತಿಯನ್ನು ಒಟ್ಟಿಗೆ ಮಾಡಿದ್ದು ನಿಜವಾಗ್ಲೂ ಒಂದು ಅವರ ತೆವಲಿಗೆ ಮಾಡಿಕೊಳ್ಳುವಂಥ ವಿಚಾರ ಅಂತ ನನಗನ್ಸುತ್ತೆ. ಕಾರಣ ಇಷ್ಟೇ, ನಮ್ಮ ಈ ಜಯಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಏಪ್ರಿಲ್ 14ರಂದು ಈ ಸರ್ಕಾರ ಮಾಡ್ತದೆ, ಏಪ್ರಿಲ್ 5ರಂದು ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಸರ್ಕಾರ ಮಾಡ್ತದೆ. ಸರ್ಕಾರನೇ ಬೇರೆ ಬೇರೆಯಾಗಿ ಮಾಡುವಂಥ ಒಂದು ರೂಢಿ ಇರುವಾಗ ನಾವು ಒಟ್ಟಿಗೆ ಮಾಡಿ ಅದರಿಂದ ಏನು ಸಾಧನೆ ಮಾಡ್ದಂಗೆ ಆಯ್ತದೆ, ಏನು ಪ್ರಯೋಜನ? ಮಾಧ್ಯಮದವ್ರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ, ಇಲ್ಲಿ ಈ ದಿನ ಬಾಬಾ ಸಾಹೇಬರ ಜಯಂತಿ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿನ ಎರಡನ್ನೂ ಸೇರಿಸಿ ಒಟ್ಟಿಗೆ ಮಾಡಿದ್ದಾರೆ. ಇದಕ್ಕೆ ಮೊದಲನೇದಾಗಿ ಗಂಗೋತ್ರಿಯಿಂದ ನಾವು ಟೀಚರ್ಸು ಮೊದಲನೇದಾಗಿ ವಿರೋಧ ವ್ಯಕ್ತಪಡಿಸ್ತೀವಿ. ಯಾಕೆ ಅಂತಂದರೆ ಅವನು ವಿಶ್ವಜ್ಞಾನಿ. ಯಾರೋ ಬಾಬಾ ಸಾಹೇಬರು ವಿಶ್ವಜ್ಞಾನಿ ಅವರು. ಆದರೆ ಅವ್ರಿಗೆ ಸಮೀಕರಿಸಿ
ಬಾಬು ಜಗಜ್ಜೀವನರಾಮ್ ಅವ್ರ ಜಯಂತಿ ಮಾಡೋದಿದೆಯಲ್ಲ ಅದು ನಮಗೆ ತುಂಬಲಾರದ ನಷ್ಟ. ಹಾಗಾಗಿ ನಮಗೆ ತುಂಬ ನೋವಾಗುತ್ತೆ. ಬಾಬಾ ಸಾಹೇಬ್ರಿಗೆ ಸಾಟಿ ಜಗತ್ತಿನಲ್ಲಿ ಯಾರೂ ಇಲ್ಲ. ಹಾಗಾಗಿ ಅವ್ರಿಗೆ ವಿಶ್ವಜ್ಞಾನಿ ಅಂತ ಪಟ್ಟ ಕೊಟ್ಟಿದ್ದಾರೆ. ಅವ್ರನ್ನ ನೀವು ಸಮೀಕರಿಸಿ ಬಾಬು ಜಗಜೀವನರಾಮನ್ನ ಜಯಂತಿನ ಮಾಡ್ತಿರಲ್ಲ, ಅದಕ್ಕೆ ಖಂಡಿತ ನಮ್ಮ ವಿರೋಧ ಇದೆ. ನಮ್ಮ ಸ್ನೇಹಿತರು ಹೇಳಿದಾಗೆ ಅವ್ರಿಗೆ ಎಷ್ಟು ರಾಷ್ಟ್ರಗಳು ಅವ್ರಿಗೆ ತಮ್ಮದೇ ಆದ ಮನ್ನಣೆಯನ್ನು ಕೊಟ್ಟಿದೆ. ಇವತ್ತು ಸಹ ಬಾಬಾ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿನ ಮಾಡ್ತಾ ಇದೆ. ಆದರೆ ಎಲ್ಲೂ ಸಹ ಬಾಬು ಜಗಜೀವನರಾಮ್ ಜಯಂತಿ ಮಾಡಲ್ಲ. ಆದರೆ ಈ ಥರದ ಹುನ್ನಾರ ಇದೆಯಲ್ಲ, ಇದಕ್ಕೆ ಖಂಡಿತ ನಾವು ಗಂಗೋತ್ರಿಯಿಂದ ಮೊದಲನೇದಾಗಿ ಪ್ರತಿರೋಧ ಒಡ್ಡೋದ್ರ ಜೊತೆಗೆ ನಮ್ಮ ವಿರೋಧ ಇದೆ ಅಂತ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಜನರಿಗೆ ತಿಳಿಸ್ತೆ. ಮುಂದಿನ ದಿನಗಳಲ್ಲಿ ಈ ಥರದ ಕಾರ್ಯಕ್ರಮಗಳನ್ನ ಏನಾದರೂ ಹಮ್ಮಿಕೊಂಡ್ರೆ ಖಂಡಿತ ನಾವು ತುಂಬ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾಗುತ್ತೆ. ಏನು ಇವತ್ತು ಹಿಂದುಳಿದ ವರ್ಗಗಳ ಹಳೆಯ ವಿದ್ಯಾರ್ಥಿ ಸಂಘದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನರಾಮ್ ಅವರ ಜಯಂತಿಯನ್ನು ಹಮ್ಮಿಕೊಂಡಿರೋ ಅದಕ್ಕೆ ಇಡೀ ಮೈಸೂರು ವಿಶ್ವವಿದ್ಯಾನಿಲಯದ ಬಲಗೈ ವಿದ್ಯಾರ್ಥಿ ಒಕ್ಕೂಟದಿಂದ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಕಳೆದ ಒಂದು 5-6 ತಿಂಗಳಿಂದ ಏನು ರಾಜ್ಯದಲ್ಲಿ ಘಟನೆಗಳು ಒಳ ಮೀಸಲಾತಿ ವಿಚಾರವಾಗಿ ನಡೀತಾ ಇದ್ದೇವೆ, ಈ ವಿಚಾರವಾಗಿ ಎರಡೂ ಸಮುದಾಯಗಳು ಕೂಡ ಬೀದಿಲಿ ಕಿತ್ತಾಟ ನಡೀತಾ ಇದ್ವು. ಇಂಥ ಸಂದರ್ಭದಲ್ಲಿ ಈಗ ಏನು ಎರಡೂ ಜಯಂತಿಗಳನ್ನ ಇಬ್ಬರು ರಾಷ್ಟ್ರೀಯ ನಾಯಕರನ್ನ ಒಟ್ಟಿಗೆ ಜಯಂತಿ ಮಾಡೋ ಮೂಲಕ ಸಮನ್ವಯ ಬೆಸಿತೀವಿ ಅಂತ ಹೇಳಿದ್ದಾರೆ ಇವರು. ಆವಾಗ ಎರಡೂ ಸಮುದಾಯಗಳು ಕೂಡ ಬೀದಿಲಿ ಕಿತ್ತಾಡ್ತಿದ್ದಂಥ ಸಂದರ್ಭದಲ್ಲಿ ಎಲ್ಲೋಗಿದ್ರು, ಏನು ಮಾಡ್ತಾಯಿದ್ರು? ಈಗ ಕಳೆದ ಅಂಬೇಡ್ಕರ್ ಅವರ ಜಯಂತಿ ದಿನ ಪಾಂಡುಪುರದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಾಬಾ ಜಗಜೀವನರಾಮ್ ಅವರ ಫೋಟೋಗಳನ್ನ ಒಟ್ಟಿಗೆ ಇಟ್ಟಂಥ ಸಂದರ್ಭದಲ್ಲಿ ವಲಯ ಸಂಬಂಧಿತ ಜಾತಿಗಳು ವಿರೋಧ ವ್ಯಕ್ತಪಡಿಸ್ತು. ಆ ಸಂದರ್ಭದಲ್ಲಿ ಅವ್ರಿಗೆ ಬೆಂಬಲವಾಗಿ ಇಡೀ ಮಾನಸ ಗಂಗೋತ್ರಿಯ ವಿದ್ಯಾರ್ಥಿಗಳು ಅವರ ಪರವಾಗಿ ಬೆಂಬಲ ಸೂಚಿಸ್ತು. ಆದರೆ ಅಂಥ ಒಂದು ಸೂಕ್ಷ್ಮ ವಿಚಾರನ ಇದ್ದರೂ ಕೂಡ ರಾಜ್ಯದಲ್ಲಿ ಇವತ್ತು ನಾವು ಎಲ್ಲಿ ಧ್ವನಿ ಮಾಡೋದು ಆ ಸ್ಥಳದಲ್ಲೇ ಬಂದು ಇಬ್ಬರು ನಾಯಕರ ಜಯಂತಿನ ಒಟ್ಟಿಗೆ ಮಾಡೋದಿದೆಯಲ್ಲ, ಇದು ಅವರ ಹುನ್ನಾರ.